ಇದನ್ನು ಕಾಂಗ್ರೆಸ್ ಯಾವ ರೀತಿ ಉಪಯೋಗ ಮಾಡ್ಕೊತದ್ದು ಬಿಡ್ತದೆ ಅದು ಬೇರೆ ವಿಷಯ. ಬಟ್ ಜನ ಮಾತ್ರ ನಮ್ಮ ದಲಿತ ಸಮುದಾಯದವರು ಮಾತ್ರ ಇದನ್ನು ಬಿಡೋ ಹಾಗಿಲ್ಲ. ಶಾರ್ ಅವರಿಗೆ ಇದರ ವಿಷಯನ್ನು ಮುಟ್ಟಿಸಿ ಬಿಡಬೇಕು ಅಂತೇಳಿ. ಮತ್ತು ಆಲ್ರೆಡಿ ನಿಮ್ಗೆ ನೋಡಿರ್ಬೋದು 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಸಮುದಾಯಗಳು ಅಂದರೆ ದಲಿತ ಮತ್ತು ಹಿಂದುಳಿದ ಸಮುದಾಯಗಳು ದೂರ ಸರಿದಿದ್ದರಿಂದಾಗೆ ಪೆಟ್ಟು ಹೊಡೆದು ಬಿದ್ದು ಅವರು 240 ಬಂದಿರುವಂಥ ಪ್ರಸಂಗ ಬಂತು. BJP ಅನ್ನೋದು ಅಷ್ಟ ನೆನಪಿಟ್ಕೋಬೇಕಂತ ವಿಷಯ. ಯಾಕಪ್ಪ ಅಂದ್ರೆ ಮೇಲ್ವರ್ಣಜನ್ಯ ಜಾತಿಗಳಿಂದ ಮಾತ್ರ ಈ ದೇಶದ ಗದ್ದುಗೆ ಹಿಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ OBC ಮತ್ತು SC/ST ಸಮುದಾಯದ ಬೆಂಬಲ ಬೇಕೇ ಬೇಕು ಅನ್ನೋದು ಇವತ್ತು ಮನವರಿಗಾಗಿದೆ. ಈ ಶಾರಗಾಗಿರ್ಬೋದು, ಮೋದಿಯವರಿಗಾಗಿರ್ಬೋದು, ಅಥವಾ ನಮ್ಮ RSSಗಾಗಿರ್ಬೋದು, ಇನ್ನೂ ಕೆಲವೊಂದು ಗುರುಗಳಿದ್ದಾರೆ. ಇಲ್ಲಂತಲ್ಲ, ಸ್ವಾಮೀಜಿಗಳು ನಮ್ಮದು ಹಿಂದೂ ಧರ್ಮದಲ್ಲೇ ಅವ್ರು ಇನ್ನೂ ತಲೆಯಿಲ್ಲದ ಇಲ್ಲ ಹಿಂದುತ್ವದಿಂದಲೂ ನಾವು ಅಧಿಕಾರ ಪಡೀಲಿಕ್ಕೆ ಸಾಧ್ಯದ ಅನ್ನುವಂಥ ಇನ್ನೂ ಭ್ರಮೆಯಲ್ಲಿದ್ದಾರೆ. ಅಂಥವ್ರು ಮಾತ್ರ ಮಾತಾಡ್ತಾ ಇರ್ತಾರೆ ಇಲ್ಲ ಅನ್ನುವಂಥ ಮಾತು. ಅಂಥ ಜನರಿಂದಾಗಿನ ಇವತ್ತು ಈ ಘಟನೆ ಆಗಿದೆ ದಲಿತ ಹುಡುಗರ ಮೇಲೆ. ಅದಕ್ಕೆ ಅದೇ ರೀತಿ ಇನ್ನೂ ಅನೇಕ ದಲಿತ ಜನಾಂಗದ ಮೇಲೆ ದಾಳಿಗಳಾಗೋದನ್ನು ನೋಡಿದಾಗ, ಈ ನಡೆದನ್ನು ನೋಡಿದಾಗ, ಈ ಅದೇ ಕಾಲಕ್ಕೆ ಇವರೆಲ್ಲ ಎಚ್ಚರಿಕೆಯಿಂದ ಒಬ್ಬ ಅಂಬೇಡ್ಕರ್ ಅವರಿಗೆ ಒಂದು ಶಾರ್ ಅವರು ಮಾತಾಡಿದ್ದನ್ನು ಇವತ್ತು ಒಂದು ಇಶ್ಯೂ ಮಾಡಿಕೊಂಡು ಅವರ ಶಾರ್ ಅವರು ಒಂದು ಮೊದಲನೇದಾಗಿ ಕ್ಷಮಾ ಕೇಳಬೇಕು, ಇಲ್ಲ ಅವರು ರಾಜೀನಾಮೆ ತೊಗೊಳ್ಬೇಕು ಅನ್ನುವಂಥದ್ದು ಈ ಹಂತಕ್ಕೆ ಬಂದು ನಿಂತದ. ಯಾವ BJP ಈ ಒಂದು OBC ನಾವು ಹಿಂದುಳಿದವ್ರಪ್ಪ ನಾವೆಲ್ಲರೂ ಒಳಗೊಳ್ಳುವಂಥವ್ರು ಅಂತೇಳಿ ಬಟೆಂಗೇದು ಕಟೆಂಗೆ ಅನ್ನುವಂಥ ಮಾತುಗಳನ್ನ ಹೇಳಿ ಈ ಎಲ್ಲ ಸಮುದಾಯಗಳು ಒಂದು ಕಡೆ ತರುವಂಥ ಪ್ರಯತ್ನ ಮಾಡಿದ್ರಲ್ಲ, ಆ ಒಂದು ಕಡೆ ತರುವಂಥ ಪ್ರಯತ್ನ ಈ ಒಂದು ಶಾರ್ ಅವ್ರ ತಪ್ಪಿನಿಂದಾಗಿ ಹೊಡೆದು ಹೋಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಈ ಒಂದು ಮೂಮೆಂಟ್ ಏನದಲ್ಲ ಅಂಬೇಡ್ಕರ್ ಕುರಿತಾಗಿ ಮಾತಾಡಿದ್ದು ಅದು ಅವರಿಗೆ ಕುಟಾರಪ್ರಾಯ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ನೆಲೆಯಲ್ಲಿ ಶಾರ್ ಅವರು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಮತ್ತು